ಆತ್ಮೀಯ ವೀಕ್ಷಕರೇ, ಈ ಕುಕ್ಕೆ ಕ್ಷೇತ್ರದ ನೂತನ ಬೆಳ್ಳಿಯ ರಥವನ್ನು ನಿರ್ಮಾಣ ಇರುವವರು ಈಗಾಗಲೇ ಅನೇಕ ನೂರಾರು ಸಂಖ್ಯೆಯಲ್ಲಿ ರಥಗಳನ್ನು ಹಲವು ಸಂಖ್ಯೆಯಲ್ಲಿ ಬೆಳ್ಳಿ ರಥವನ್ನು ನಿರ್ಮಾಣ ಮಾಡಿರುವಂಥ ಕೋಟೇಶ್ವರದ ಲಕ್ಷ್ಮೀನಾರಾಯಣ ಆಚಾರ್ಯ ಅವರ ಮಾರ್ಗದರ್ಶನದಲ್ಲಿ ಅವರ ಪುತ್ರ ಅಂತ ರಾಜಗೋಪಾಲಾಚಾರ್ಯರವರು ಅವರು ನಮ್ಮೊಂದಿಗಿದ್ದಾರೆ ಮತ್ತು ಇವತ್ತು ವೀಳ್ಯವನ್ನು ಪಡೆದಿದ್ದಾರೆ. ಒಂದು ಶುಭ ಕಾರ್ಯ ಸರ್, ಏನನ್ನಿಸ್ತು? ಇದು ನನ್ನ ಭಾಗ್ಯ, ಯಾವುದೋ ಜನ್ಮದ ಪುಣ್ಯ ಇರ್ಬೋದು. ಬ್ರಹ್ಮರಥವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸುಬ್ರಹ್ಮಣ್ಯ ಸ್ವಾಮಿ. ಹಾಗೆ ಬೆಳ್ಳಿ ರಥ ಆಗಬೇಕು ಅನ್ನುವಾಗ ನಾನು ಕೂಡ ಯಾವತ್ತೂ ಹೇಳಿದೆ, ಇಂಥ ದೊಡ್ಡ ಕ್ಷೇತ್ರದಲ್ಲಿ ಒಂದು ಬೆಳ್ಳಿ ರಥ ಇರಬೇಕು ಅನ್ನುವ ಒಂದು ಕನಸು ನಂದು ಇತ್ತು. ಅದ್ರ ಜೊತೆಗೆ ನನಗೆ ಕರೆದು ಬೆಳ್ಳಿ ರಥ ಆಗಬೇಕು, ನೀವು ಮಾಡಿಕೊಡಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಅದು ನನಗೆ ತುಂಬ ಖುಷಿ ಕೊಟ್ಟಿದೆ. ಹಾಗೆ ದೇವರಲ್ಲಿ ಒಂದು ನಾನು ಭಕ್ತಿಪೂರ್ವಕವಾಗಿ ಆ ರಥವನ್ನು ಮಾಡಿ ಕೊಡ್ತೇನೆ. ಪುಣ್ಯಕ್ಷೇತ್ರ ಮತ್ತು ನಮ್ಮ ರಾಜ್ಯದಲ್ಲೇ ನಂಬರ್ 1 ಆಗಿರುವಂಥ ದೇವಸ್ಥಾನ ಸುಬ್ರಹ್ಮಣ್ಯ ನನ್ನ ಆರಾಧ್ಯ ದೇವರು. ಹಾಗೆ ಆ ದೇವರಿಗೆ ಆ ಬೆಳ್ಳಿ ರಥವನ್ನು ಉತ್ತಮವಾದ ರೀತಿಯಲ್ಲಿ ಮಾಡಬೇಕು ಅನ್ನೋ ಬಯಕೆಯಿಂದ ಇವತ್ತು ಪ್ರಸಾದ ಹಿಡಿದಿದ್ದೇನೆ. ಅವನ ಮುಂದೆ ದೇವರು ಮಾಡಿಸ್ಕೊಳ್ಳಿ, ನಾವು ಮಾಡ್ತೇವೆ ಅನ್ನೋದಕ್ಕಿಂತಲೂ ದೇವರು ಉತ್ತಮವಾದ ರೀತಿಯಲ್ಲಿ ಆ ರಥವನ್ನು ಮಾಡಿಸ್ಕೊಳ್ಳಿ ಅಂತ ನನ್ನ ಒಂದು ಪ್ರಾರ್ಥನೆ. ಈ ರಥದ ಸ್ವರೂಪದ ಬಗ್ಗೆ ಈಗಾಗಲೇ ಅಂತಿಮ ಆಗಿದೆ? ಈಗಾಗಲೇ ಮಾಡಿದ್ದೇವೆ ನಾವು. ಅವರಿಗೆ ಸಾಮಾನ್ಯವಾಗಿ ನಾನು ಮಂದರ್ತಿ ಮತ್ತು ಕೋಟ್ಲಿಂಗೇಶ್ವರ ದೇವರಿಗೆ ಇದೇ ಮಾದರಿಯ ಒಂದು ರಥವನ್ನು ಮಾಡಿಕೊಟ್ಟಿದ್ದೇನೆ 2. ನನ್ನದು ಇದು 14ನೇ ಬ್ರಹ್ಮರಥ, ಬೆಳ್ಳಿಯ ರಥ. ಹಾಗೆ ಅವರು ಅದೇ ಮಾದರಿಯಲ್ಲಿ ಇನ್ನೂ ಉತ್ತಮವಾದ ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ನಕ್ಷೆಯನ್ನು ತಯಾರು ಮಾಡ್ತಾ ಇದ್ದೇವೆ. ಅದು ನಮ್ಮ ಪ್ರಧಾನ ಅರ್ಚಕರು ಮತ್ತು ಇಂಜಿನಿಯರ್ ಇವರೆಲ್ಲರ ಜೊತೆ ಕೂಡಿ ಎಲ್ಲರ ಒಂದು ಸಮಕ್ಷದಲ್ಲಿ ಅದನ್ನು ಓಕೆ ಮಾಡಿ ಮುಂದಿನ ದಿನದಲ್ಲಿ ಮಾಡಲಿಕ್ಕಿದ್ದೇವೆ. ನಿಮ್ಮ ಕುಟುಂಬ ಕೂಡ ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗ್ತದೆ? ನನ್ನ ಸಹೋದರ ಗಣಪತಿ ಆಚಾರ್ಯ, ನನ್ನ ಮಗಳು ಅಂಬಿಕಾ ಅಂತ, ಇವಳು ಕೂಡ ಆರ್ಕಿಟೆಕ್ಟ್ ಮಾಡಿ ಈ ಕೆಲಸದಲ್ಲಿ ನಮಗೆ ಸಹಕಾರ ನೀಡ್ತಾ ಇದ್ದಾಳೆ. ಹಾಗೆ ನನ್ನ ಜೊತೆಗೆ ನನ್ನ ಚಿಕ್ಕಪ್ಪ, ನನ್ನ ತಂದೆಯ ಆಶೀರ್ವಾದ, ನಾವು ಅವರ ಮಕ್ಕಳಾಗಿ ಹುಟ್ಟಿ ಪುಣ್ಯ ಮಾಡಿದ್ದೇವೆ. ಹಾಗಾಗಿ ಈ ಕೆಲಸವನ್ನು ಅವರ ಹಾಕಿಕೊಟ್ಟು ಬಂದಂಥ ಕೆಲಸವನ್ನು ಮುಂದೆ ಮಾಡ್ಕೊಂಡು ಹೋಗ್ತೀವಿ. ನನ್ನ ತಂದೆ ರಥಶಿಲ್ಪಿ ಲಕ್ಷ್ಮೀನಾರಾಯಣಾಚಾರ್ಯರು ಮತ್ತು ಅವರ ಸಹೋದರ ಶಂಕರಾಚಾರ್ಯರು ಕೂಡ ಅವರ ಮಕ್ಕಳಿಬ್ಬರು ಇದೇ ರಥದಲ್ಲೇ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ. ನನ್ನ ತಮ್ಮ ಕೂಡ ಈಗ ನಾವೆಲ್ಲ ಒಟ್ಟೆ ಜಾಯಿಂಟ್ ಫ್ಯಾಮಿಲಿ ಇದರಲ್ಲಿ ಭಾಗಿಯಾಗಿದ್ದೇವೆ. ಎಲ್ಲ ನನ್ನ ಜೊತೆ ಕೆಲಸಗಾರರ ಜೊತೆ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ಪ್ರೇರಣೆ ಕೊಟ್ಟು ದೇವರು ಉತ್ತಮವಾದ ಕೆಲಸವನ್ನು ಮಾಡಿಕೊಳ್ಳಿ ಅಂತ ಅವ್ರಿಗೆ ಕೂಡ ಎಲ್ರಿಗೂ ದೇವರು ರಕ್ಷಣೆ ಕೊಡಲಿ ಅಂತ ಬೇಡ್ಕೊಳ್ತಾ ಇದ್ದೇನೆ. ಹಾಗೆ